ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಬರ ಪರಿಹಾರವನ್ನು ಅಮೌಂಟು ಜಮಾ ಆಗಿದೆಯಾ ಇಲ್ಲ ಅಂತ ಒಂದು ಸ್ಟೇಟಸನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಜಮೀನಿದ್ದರೆ ನಿಮಗೂ ಕೂಡ ಬರ ಪರಿಹಾರ ಬಂದಿದೆಯಾ ಇಲ್ಲ ಅಂತ ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ತಿಳ್ಕೊಬೋದು. ಬನ್ನಿ ಇವಾಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಪರಿಹಾರ ಅಂತ ಸರ್ಚ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತಾನೆ, ನೋಡ್ಕೋಬೋದು. ಈ ರೀತಿಯಾಗಿ ಬರುತ್ತೆ, ಭೂಮಿ ಆನ್ಲೈನ್ ಪರಿಹಾರ ಅಂತ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನ್ಯೂ ರಿಪೋರ್ಟ್ ಅಂತಿದೆ ನೋಡಿ. ಈ ಒಂದು ನ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊದಲಿಗೆ ವರ್ಷವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಯರು 2023-24. ಇಲ್ಲಿ ಸೀಸನ್ನು ಮುಂಗಾರು, ಖಾರಿಫು. ಇಲ್ಲಿ ವಿಪತ್ತಿನ ವಿಧ ಅಂತಾಗಿದೆ. ಇಲ್ಲಿ ಬರ ಅಂತಿದೆ ನೋಡಿ. ಈ ಒಂದು ಬರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಗೆಟ್ ಡಾಟಾ ಅಂತಿದೆ ನೋಡಿ, ಹುಡುಕು ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಒಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸರ್ಚ್ ಬೈ ಅಂತ ಕೊಟ್ಟಿದ್ದಾರೆ. ಸರ್ಚ್ ಬೈ ನೀವು ಮೊಬೈಲ್ ನಂಬರ್ ಮುಖಾಂತರ, FID ನಂಬರ್ ಮುಖಾಂತರ, ಆಧಾರ್ ಕಾರ್ಡ್ ನಂಬರ್ ಮುಖಾಂತರ, ಮೊಬೈಲ್ ನಂಬರ್ ಮತ್ತು ಸೆರಿಯಲ್ ನಂಬರ್ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಹಾಕಿ ನೀವು ಸರ್ಚನ್ನು ಮಾಡ್ಕೋಬೋದು. ಆಧಾರ್ ಸಂಖ್ಯೆ ಮುಖಾಂತರ ಹಾಕ್ಬೋದು, ಇಲ್ಲ ಮೊಬೈಲ್ ನಂಬರ್ ಹಾಕಿ ನೀವು ಸರ್ಚ್ ಮಾಡ್ಕೋಬೋದು. ಅಥವಾ FID ನಂಬರ್ ಇದ್ದರೆ FID ನಂಬರ್ ಹಾಕಿ ಸರ್ಚ್ ಮಾಡ್ಬೋದು. ಸೆರಿಯಲ್ ನಂಬರ್ ಮಾಡ್ಕೋಬೋದು. ಸ್ನೇಹಿತರೆ, ನಾನಿಲ್ಲಿ ಸೆರಿಯಲ್ ನಂಬರ್ ಮುಖಾಂತರ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಇದರ 3ರಲ್ಲಿ ಯಾವುದು ಅವೈಲೇಬಲ್ ಇದೆ ಮಾಡ್ಕೊಳ್ಳಿ. ಸೆರಿಯಲ್ ನಂಬರ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬಂದಿದೆ. ಸೊ ಮೊದಲಿಗೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ನಂತರ ತಾಲೂಕು, ಅದರ ನಂತರ ಹೋಬಳಿ ಸೆಲೆಕ್ಟ್ ಮಾಡಿ. ಅದರ ನಂತರ ಇಲ್ಲಿ ನಿಮ್ಮ ಒಂದು ಗ್ರಾಮ, ಪಾಣಿಯಲ್ಲಿ ಯಾವ ರೀತಿ ಹೆಸರು ಇರುತ್ತೆ ನಿಮ್ಮೊಂದು ಜಮೀನಿದು, ಊರಿನ ಹೆಸರು, ಸೀಮಿ ಹೆಸರು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ಸೆರಿಯಲ್ ನಂಬರ್ನ ಎಂಟ್ರ್ ಮಾಡಿ. ಸೆರಿಯಲ್ ನಂಬರ್ ಎಂಟ್ರ್ ಮಾಡಿದಲ್ಲಿ ಸರ್ನಾಕನ್ನು ಎಂಟ್ರ್ ಮಾಡಿ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಇಸನ್ ನಂಬರ್ ಹಾಕಿ ಇಲ್ಲಿ ಪೇಜ್ ಅಂತಿದೆ ನೋಡಿ. ಈ ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಪೇಜ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರ್ತಾ ಇದೆ, ನೋ ಡಾಟಾ ಫೌಂಡ್ ಅಂತ. ಸೊ ಇಲ್ಲಿ ನಿಮಗೆ ಸೆರಿಯಲ್ ನಂಬರ್ ಹಾಕಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ಇವಾಗ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಮಾಡೋಣ. FID ನಂಬರ್ ಹಾಕಿದರೂ ಕೂಡ ಅದೇ ರೀತಿಯಾಗಿ ಬಂತು, ನೋ ಡಾಟಾ ಫೌಂಡ್ ಅಂತ. ಸೊ ಇವಾಗ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಾವು ಸರ್ಚನ್ನು ಮಾಡೋಣ. ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮಗೆ ಸರ್ಚ್ ಬೈ ಆಧಾರ್ ನಂಬರ್ ಅಂತಿದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಬೇಕು. ಜಮೀನು ಯಾರ ಹೆಸರಿರುತ್ತೋ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಮಾಡಿದ ನಂತರ ಪೇಜ್ ಅಂತಿದೆ ನೋಡಿ, ಪಡೆಯಿರಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸರ್ಚ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಹೆಸರು ಬರುತ್ತೆ ನಿಮ್ಮದು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಇಲ್ಲಿ ಹೆಸರು ಇರುತ್ತೆ, ಮತ್ತು ಇಲ್ಲಿ FID ನಂಬರ್ ಕೂಡ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಹೆಸರು ಮತ್ತು FID ನಂಬರು ಸರಿಯಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಏಕೆಂದರೆ ಆಧಾರ್ ಕಾರ್ಡ್ನ ಕೊನೆಯ 4 ಅಕ್ಷರ ಏನಿದೆಯಲ್ಲ ಅದರ ಒಂದು ಬೇಸ್ ಮೇಲೆ ಎಲ್ಲರ ಹೆಸರು ಇಲ್ಲಿ ಬರ್ತವೆ. ಸೊ ಆಧಾರ್ ಕಾರ್ಡ್ದು ಕೆಲವೊಬ್ರದ್ದು ಸೇಮ್ ಇರುತ್ತೆ, ಲಾಸ್ಟ್ 4 ಡಿಜಿಟ್ ಏನು ನಂಬರ್ ಇರುತ್ತಲ್ಲ ಆ ನಂಬರು ಸೇಮ್ ಇರುತ್ತೆ. ಹಾಗಾಗಿ ಎಲ್ಲರದ್ದು ಹೆಸರಲ್ಲಿ ತೋರಿಸುತ್ತೆ. ಸೊ ನಿಮ್ಮ ಹೆಸರು ಮತ್ತು ನಿಮ್ಮದು FID ನಂಬರು ಸರಿಯಾಗಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಈಗ ಭಾಳಷ್ಟು ಜನರು ಬರ್ತವೆ. ಸೊ ಈ ಒಂದು ಹೆಸರು ಇದರಲ್ಲಿ ಇದ್ದರೆ ಮಾತ್ರ ನಿಮಗೆ ಒಂದು ಬರ ಪರಿಹಾರ ಅಮೌಂಟು ಬಂದಿದೆ ಅಂತ ಅರ್ಥ. ಇದರಲ್ಲಿ ಹೆಸರು ಇಲ್ಲ ಅಂದರೆ ನಿಮಗೆ ಬರ ಪರಿಹಾರ ಅಮೌಂಟು ಇನ್ನು ಬಂದಿಲ್ಲ ಅಂತ ಅರ್ಥ. ಲಿಸ್ಟಲ್ಲಿ ನಿಮಗೆ ಇಲ್ಲ ಅಂತ ಅರ್ಥ. ಇನ್ ಕೇಸ್ ಬಂದಿಲ್ಲ ಅಂದರೆ ನಿಮ್ಮ ಒಂದು ತಾಲೂಕು ಆಫೀಸ್ನಲ್ಲಿ ಬರ ಪರಿಹಾರ ಸಹಾಯವಾಣಿ ಇರುತ್ತೆ, ಅಲ್ಲಿ ಹೋಗಿ ವಿಚಾರಿಸಿ ಯಾಕೆ ಬಂದಿಲ್ಲ ಅಂತ ನಿಮಗೆ ಅಲ್ಲಿ ಕಂಪ್ಯೂಟ್ರಲ್ಲಿ ಚೆಕ್ ಮಾಡಿ ಪರ್ಟಿಕ್ಯುಲರ್ ರೀಸನನ್ನು ತಿಳಿಸ್ತಾರೆ. ಮತ್ತು ಸ್ನೇಹಿತರೆ, ನಿಮ್ಮ ಒಂದು ಸರಿ ನಂಬರ್ನಲ್ಲಿ ಅಂದರೆ ನಿಮ್ಮ ಒಂದು ಗ್ರಾಮ ಅಂದ್ಕೊಳ್ಳಿ, ಯಾವುದೋ ಒಂದು ಗ್ರಾಮದಲ್ಲಿ ನಿಮ್ಮ ಜಮೀನು ಇದೆ, ಆ ಒಂದು ಗ್ರಾಮದ ಎಲ್ಲ ಒಂದು ನಾಗರಿಕರಿಗೆ ಅಮೌಂಟ್ ಬಂದಿದೆ ಇಲ್ಲ ಅಂತ ಒಂದು ಲಿಸ್ಟನ್ನು ಕೊಡ್ತಾರೆ. ಆ ಒಂದು ಲಿಸ್ಟನ್ನು ಕೂಡ ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನಿಮಗೆ. ಮೊದಲಿಗೆ ಪರಿಹಾರ ಅಂತ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ. ಇದರಲ್ಲಿ ಪರಿಹಾರ ಡೇಟಾ ಆ್ಯಂಡ್ ವಿಲೇಜ್ ವೈಸ್ ಲಿಸ್ಟ್ ಅಂತಿದೆ ನೋಡಿ. ಈ ಒಂದು ವಿಲೇಜ್ ವೈಸ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೋದು. ಈ ಒಂದು ವಿಲೇಜ್ ವೈಸ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ, ಇನ್ಪುಟ್ ಸಬ್ಸಿಡಿ ಪರಿಹಾರ ಸಂದಾಯ ವಿವರಗಳು. ಇಲ್ಲಿ ನಿಮ್ಮ ಒಂದು ಮೊದಲಿಗೆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, 2023-24. ಅದರ ನಂತರ ಋತು ಮುಂಗಾರು ಅಂತ ಹಾಕ್ಕೊಳ್ಳಿ, ಖಾರಿಫು. ಅನಂತರ ವಿಪತ್ತಿನ ವಿಧ ಬರ ಅಂತ ಹಾಕ್ಕೊಳ್ಳಿ. ಬರ ಅಂತ ಹಾಕೊಂಡ ನಂತರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಹೋಬಳಿಯನ್ನು ಸೆಲೆಕ್ಟ್ ಮಾಡಿ. ಹೋಬಳಿಯ ನಂತರ ನಿಮ್ಮ ಒಂದು ಪಾಣಿಯಲ್ಲಿ
ಜಮೀನಿನ ಹೆಸರು ವಿಲೇಜ್ ನೇಮ್ ಇರುತ್ತಲ್ಲ, ಗ್ರಾಮದ ಹೆಸರು, ಆ ಒಂದು ಗ್ರಾಮದ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಅಂತಿದೆ ನೋಡಿ, ಈ ಒಂದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತಿದೆ ನೋಡಿ, ಎಕ್ಸೆಲ್ಗೆ ರಫ್ತು ಮಾಡಿ ಅಂತಿದೆ. ಸೊ ಇದು ಒಂದು ಎಕ್ಸೆಲ್ ಫೈಲ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಆ ಒಂದು ಡೌನ್ಲೋಡ್ ಫೈಲ್ನಲ್ಲಿ ನಿಮಗೆ ಇಡೀ ಊರು ಜನದು ಹೆಸರು ಕೂಡ ಇಟ್ಟಿರ್ತಾರೆ, ಅಲ್ಲಿ ಅಂದರೆ ಕೊಟ್ಟಿರ್ತಾರೆ, ಯಾರ್ಯಾರಿಗೆ ಅಮೌಂಟು ಪರಿಹಾರ ಜಮಾ ಆಗಿದೆ ಆ ಒಂದು ಹೆಸರು ಲಿಸ್ಟನ್ನು ಅಲ್ಲಿ ಕೊಟ್ಟಿರ್ತಾರೆ. ಮತ್ತು ಕೆಳಗಡೆ ಒಂದು ಪೇಮೆಂಟ್ ಸಕ್ಸಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಯಾರಿಗೆ ಬಂದಿದೆ, ಈ ಒಂದು ಜಮೀನು ಸರ್ವೆ ನಂಬರು, ಒಂದು ಸೀಮೆಯ ಊರಿನ ಒಂದು ಸರ್ವೆ ನಂಬರ್ ಎಷ್ಟಿದ್ದಾವೋ ಅಷ್ಟು ಜನಕ್ಕೆ ಪೇಮೆಂಟ್ ಬಂದಿದೆಯಾ ಇಲ್ಲ ಅಂತ ಇಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ನೀವು ಟಿಕ್ ಮಾಡಿಕೊಂಡ್ರೆ ಪೇಮೆಂಟ್ ಬಂದಿರುವಂಥ ಹೆಸರುಗಳು, ಊರಿನ ಹೆಸರು ಎಲ್ಲ ಸಿಗುತ್ತವೆ. ಇಲ್ಲಿ ಪೇಮೆಂಟ್ ಯಾರಿಗೆ ಬಂದಿಲ್ಲ ಅದು ಇಲ್ಲಿ ನಿಮಗೆ ತೋರಿಸುತ್ತೆ. ಎರಡು ರೀತಿ ಕೊಟ್ಟಿದ್ದಾರೆ, ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆದವ್ರ ಲಿಸ್ಟ್ ಕೂಡ ಬರುತ್ತೆ. ಇಲ್ಲಿ ಪೇಮೆಂಟ್ ಆಗಲಾರ್ದ್ರ ಲಿಸ್ಟ್ ಯಾರ್ಯಾರ್ದು ಇದೆಯಾ ಅಂತ ಕೂಡ ಇದು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಯಾರಿಗೆ ಬಂದಿಲ್ಲ ಅನ್ನೋದು ಲಿಸ್ಟ್ ಕೂಡ ಕೊಟ್ಟಿರ್ತಾರೆ. ಆ ಒಂದು ಗ್ರಾಮದ ಜನರ ರೈತರ ಒಂದು ಹೆಸರುಗಳು ಇರ್ತವೆ, ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎರಡು ರೀತಿಯಾಗಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಇಡೀ ಊರು ಲಿಸ್ಟನ್ನು ತೊಗೊಂಡು ನೋಡ್ಕೋಬೋದು, ಅಥವಾ ನಿಮ್ಮ ಮೊಬೈಲ್ ನಂಬರು, ಆಧಾರ್ ಕಾರ್ಡ್, FID ನಂಬರ್ ಹಾಕಿ ಕೂಡ ನಿಮಗೆ ಚೆಕ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಬರ ಪರಿಹಾರನ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ, ಗೊತ್ತಾಗಿಲ್ಲ ಅಂದರೆ ಎಲ್ಲದಕ್ಕೂ ನಾನು ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.